ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಬಾಗಿಲು ಸೌಂಡ್ ಆಯ್ತಲ್ವಾ? ಇಷ್ಟೊತ್ತಿನಲ್ಲಿ ಯಾರಿರ್ಬೋದು? ಬಾವರೇನಾದ್ರೂ ಬಂದಿರ್ಬೋದಾ? ಅವ್ರು ಯಾಕೆ ಇಷ್ಟೊತ್ತಲ್ಲಿ ಬರ್ತಾರೆ? ಬಂದ್ರು ಈ ರೀತಿಯಾಗಿ ಬಾಗಿಲು ತಟ್ತಾರೆ? ನೋಡೋಣ. ಯಾರು ಇಲ್ಲ, ಬನ್ನಿ ಒಳಗೆ ಬನ್ನಿ. ಅಕ್ಕರೆ ಏನ್ ಮಾಡ್ತಾ ಇದ್ದೀರಾ? ಯಾರೋ ಬೇಕು ಅಂತ ಹೆದರ್ಸ್ಬೇಕು ಅಂತ ಮಾಡ್ತಾ ಇರೋದು. ಬನ್ನಿ ನೀವು ಒಳಗೆ. ಇರುಮಲಿ, ಬರೀ ಹೆಣ್ಮಕ್ಳು ಇರೋ ಮನೆ ಹೆದರ್ಸ್ಬೋದು ಅಂತ ಅನ್ಕೊಂಡಿದ್ದಾರೆ. ಎಷ್ಟು ದಿನ ಅಂತ ಹೀಗೆ ಹೆದರ್ಕೊಂಡಿರೋಕ್ಕಾಗುತ್ತೆ? ಒಂದಲ್ಲ ಒಂದಿನ ಎದುರಿಸ್ಲೇಬೇಕಲ್ವಾ? ಅದಿವತ್ತೆ ಹೋಗಿ ಯಾರು ಬರ್ತಾರೋ ನಾನು ನೋಡೇ ಬಿಡ್ತೀನಿ. ನೀನು ಅಪ್ಪು ಜೊತೆ ಇರು. ನಾನು ಇಲ್ಲೇ ಇರ್ತೀನಿ. ಯಾಕೋ ಹೋಗಕ್ಕೆ ಮನ್ಸಾಗ್ತಾ ಇಲ್ಲ ಕಣ. ನೋಡೋಣದ, ಇದು ನಿನ್ನನ್ನು ನೀನು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ. ಏಂಜಲ್ ಇನ್ವೆಸ್ಟರ್ಸ್ ಬಂದಿದ್ದಾರೆ ಅಂತ ಹೇಳ್ತಾ ಇದೆಯಾ? ತುಂಬಾ ಮೀಟಿಂಗ್ಸ್ ಇರುತ್ತೆ, ಕೆಲಸ ಇರುತ್ತೆ. ಅದು ಅಲ್ಲದೆ ಅಮ್ಮ ಅಪರ್ಣ ಇಬ್ಬರೇ ಇದ್ದಾರೆ. ನೀನ್ ಇಲ್ಲದೆ ಹೋದ್ರೆ ಕಷ್ಟ ಆಗುತ್ತೆ ಕಣ. ನನ್ನ ಮಾತು ಕೇಳು. ನೀನ್ ಈ ತರ ಸೆಂಟಿಮೆಂಟಲ್ ಆಗಿ ಮಾತಾಡಿ ಕಟ್ಟಾಕ್ಬಿಡ್ತೀಯ ಕಣಪ್ಪ. ಆಯ್ತಾಯ್ತು, ಎಲ್ಲಾನು ಕೇಳಿ ಅಂತೇಳು. ನೋಡಿ ಸರಿ, ಫಸ್ಟ್ ಈ ವಿಷಯ ನಮ್ಮಂಗೆ ಹೇಳ್ಬಿಡ್ತೀನಿ, ಖುಷಿ ಪಡ್ತಾರೆ. ಏನ ಈ ವಿಷಯನ ಅಮ್ಮನಿಗೆ ಮಾತ್ರ ಹೇಳ್ಬೇಡ. ಯಾಕೆ? ಇಬ್ರು ವಾಪಸ್ ಬನ್ನಿ ಅಂತಾರೆ, ಅವಾಗ ಏನ್ ಮಾಡೋದು? ಭೂಮಿಕಾಗೆ ನನ್ನ ಮೇಲೆ ಇನ್ನೂ ಕೋಪ ಇದೆ, ಅವ್ರಿಗೆ ನನ್ನ ಜೊತೆ ಇರೋದಕ್ಕೆ ಇಷ್ಟ ಇಲ್ಲ ಅಂತ ಗೊತ್ತಾದ್ರೆ ಅಮ್ಮ ಮತ್ತೆ ಬೇಜಾರು ಮಾಡ್ಕೋತಾರೆ. ಆಮೇಲೆ ಡಿಸಪಾಯಿಂಟ್ ಆಗುತ್ತೆ. ರಗಳೆಲ್ಲ ಬೇಕಾಗಿಲ್ಲ. ಅಮ್ಮನಿಗೆ ಮೊದಲೇ ಆರೋಗ್ಯ ಸರಿಗಿಲ್ಲ, ಮತ್ತೆ ಕೇಳ್ತಾ ಇರುತ್ತೆ. ಇನ್ನು ಈ ವಿಷಯನ ತಲೆಗೆ ಹಾಕೊಂಡು ಅವ್ರ ಆರೋಗ್ಯ ಇನ್ನಷ್ಟು ಹದಗೆಡೋದು ನನಗೆ ಬೇಕಾಗಿಲ್ಲ. ನೀನ್ ಹೇಳ್ತಾ ಇರೋದು ಕರೆಕ್ಟ್. ಆಮೇಲೆ ಒಂದು ಹೋಗಿ ಇನ್ನೊಂದು ಆಗ್ಬಿಡುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ, ದಯವಿಟ್ಟು ತೆಪ್ಪಿಗಿದ್ದು ಬಿಡು. ನಾನು ಇಲ್ಲೇ ಇದ್ದು ಎಲ್ಲಾನು ಸರಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಲೆಕ್ಕಲಿ ಎಲ್ಲ ಸರಿ ಹೋಗಿ ಓಕೆ ಆದ್ಮೇಲೆ ವಿಷಯ ಹೇಳ. ಅರಿತಕ್ಕ ಸೀಕ್ರೆಟ್ ಆಗಿರಲಿ. ಹೇಯ್, ಟ್ರೈ ಮಾಡೋದೇನ್ ಬಂತು? ಖಂಡಿತವಾಗ್ಲೂ ಎಲ್ಲ ಸರಿ ಹೋಗಿ ಹೋಗುತ್ತೆ. ಬಿಸ್ನೆಸ್ ಅಲ್ಲೂ ಗೆದ್ದಿದ್ಯಾ, ಈ ವಿಷಯದಲ್ಲೂ ಗೆಲ್ತೀಯಾ. ನಿನ್ನ ಗುರಿ ನಿನ್ ಮುಟ್ತೀಯ. ಆದಷ್ಟು ಬೇಗ ನಮಗೆ ಗುಡ್ ನ್ಯೂಸ್ ಕೊಡ್ಬೇಕು, ಓಕೆನಾ? ಆಯ್ತಾಯ್ತು, ಆದ್ರೂ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ, ದಯವಿಟ್ಟು ಯಾರ ಹತ್ರನೂ ಈ ವಿಷಯ ಮಾತಾಡ್ಬೇಡ. ನನ್ನ ಮಗ ನೀನ್ ಯಾವಾಗ ಎಲ್ಲಿ ಯಾವ ವಿಷಯನ ಬಾಯ್ಬಿಡ್ತೀಯ ಅಂತಾನೆ ಗೊತ್ತಾಗಲ್ಲ. ಸುಮ್ನೆ ತಂದಿಟ್ಬಿಡ್ತೀಯ. ಅದಕ್ಕೆ ಹೇಳ್ತಾ ಇದ್ದೀನಿ, ಬಿ ಕೇರ್ಫುಲ್. ಏನ ನೀನು 20 ಸರ್ತಿ ಬಿ ಕೇರ್ಫುಲ್, ಯಾರಿಗೂ ಹೇಳ್ಬೇಡ ಅಂತ ಇದ್ಯಾ? ಈ ವಿಷಯ ಹಂಗೆ ನನ್ನ ತಲೆ ಗುಯ್ ಅಂತ ತಿರುಗ್ತಾನೆ ಇರುತ್ತೆ. ಆ ಟೆನ್ಷನ್ ಅಲ್ಲಿ ಬಾಯ್ ಬಿಟ್ಟೇ ಬಿಡ್ತೀನಿ. ಆಮೇಲೆ ನೋಡ್ ಮತ್ತೆ ಸುಮ್ನೆ ನನ್ ಮೇಲೆ ನಂಬಿಕೆ ಹೇಳ್ಬೇಕು. ಹೇಳಲ್ಲ ಅಂದ್ಮೇಲೆ ಹೇಳಲ್ಲ, ಅಷ್ಟೇನೆ. ಸರಿ, ರಬ್ಬರ್ ತರ ಹೇಳ್ಬೇಡ. ಬಾ ಅಲ್ಲೇ ಹೋಗಕ್ ಮುಂಚೆ ಒಂದೇ ಸರ್ತಿ ಜೂನಿಯರ್ನ ನೋಡ್ಕೊಂಡು ಹೋಗ್ಬಿಡ್ತೀನ. ನೋಡ್ಬೇಕು ಅನ್ನಿಸ್ತಾ ಅಷ್ಟೇ ತಾನೆ. ಬಾ. ಅಪ್ಪು, ನಾನು ಹೇಳಿದೆಲ್ಲ ನೆನ್ಪಿದೆ ಅಲ್ವಾ? ಹ್ಞೂ ಮಮ್ಮಿ, ನೆನ್ಪಿದೆ. ಏನ್ ನೆನ್ಪಿದೆ ಹೇಳು ನೋಡೋಣ. ಗುರ್ತು ಪರಿಚಯ ಇಲ್ದವ್ರ ಹತ್ರ ಮಾತಾಡ್ಬಾರ್ದು, ಗುರ್ತು ಪರಿಚಯ ಇಲ್ದವ್ರ ಹತ್ರ ಹೋಗ್ಬಾರ್ದು, ಗುರ್ತು ಪರಿಚಯ ಇಲ್ದವ್ರ ಹತ್ರ ಏನೇನೋ ಇಸ್ಕೊಂಡ್ ತಿನ್ಬಾರ್ದು. ಗುಡ್ ಮಮ್ಮಿ, ಹೇಳಿದನ್ನೇ ಹೇಳಿ ನನ್ನ ಬೋರ್ ಮಾಡ್ತೀಯ ಮಮ್ಮಿ ನೀನು. ಹೌದು ಕಂದ, ಒಳ್ಳೇದನ್ ಹೇಳಿದ್ರೆ ಬೋರೆ ಅನ್ಸುತ್ತೆ. ನೋಡು, ನನ್ಗೆ ಏನೇ ಹೇಳಿದ್ರು ಅದ್ ನೀನ್ ಒಳ್ಳೇದಕ್ಕೆ. ಇಲ್ಲಿ ಕೆಲವ್ರು ಇದ್ದಾರೆ, ಅವ್ರ ನಮಗ್ ತೊಂದರೆ ಕೊಡೋದಕ್ಕೆ ಅಂತಾನೆ ಇದ್ದಾರೆ. ಅವರಿಂದ ಹುಷಾರಾಗಿರ್ಬೇಕಲ್ವಾ? ಮಮ್ಮಿ, ಯು ಡೋಂಟ್ ವರಿ, ನಾನ್ ನೋಡ್ಕೋತೀನಿ. ಹೌದು ಸರ್, ಕಂಡಿದ್ದೀನಿ. ನೀವು ನೋಡ್ಕೋತೀರಾ? ಮೊದಲು ನೀವು ನಿಮ್ಮನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ, ಆಮೇಲೆ ಉಳಿದವ್ರು ನೋಡ್ಕೊಳ್ಳುವಂತೆ. ಬನ್ನಿ.
ಏಯ್ ಅಯ್ಯೋ ನನ್ನ ಸ್ಟೈಲು. ಓ ಇದು ಬೇರೆನೋ. ಏಯ್ ಅದ ಇದು ಸರಿ ಸರಿ ಮಾಡಪ್ಪ. ಇಲ್ಲ ಬಿಡ. ಈಗ ಸರಿ ಆಯ್ತು ನೋಡ. ಯಾಕೋ ಹಂಗ್ ನೋಡ್ತಾ ಇದೀಯಾ? ಫ್ರೆಂಡ್, ನೀವ್ ಯಾಕೋ ವಿಚಿತ್ರವಾಗಿ ಆಡ್ತಾ ಇದೀರಾ? ಲೇ ಪ್ರತಿ ಸತಿ ನೀವ್ ಮೀಟ್ ಮಾಡಿದಾಗ್ಲೂ ಇದೇ ಹೇಳ್ತಿಲ್ಲ. ನಾನು ಕ್ಯಾಶುವಲ್ ಆಗಿ ಇದೀನಲ್ಲೋ. ನೀವು ನನ್ನ ಮುಂಚೆ ಬೇರೆ ತರ ಮಾತಾಡ್ತಾ ಇದ್ರಿ. ಬೇರೆ ತರ ಅಂದ್ರೆ ಕ್ಲೀನ್ ಆಗಿ ಮಾತಾಡ್ತಾ ಇದ್ರಿ. ಈಗೇನು ಏರೋಪ್ಲೇನ್ ಆಗಿ ಮಾತಾಡ್ಸ್ತಾ ಇದ್ದಾರ ಸರ್? ನೋಡಿ ಫ್ರೆಂಡ್, ನಿಮ್ ಫ್ರೆಂಡ್ ಇಷ್ಟು ಕಾಮಿಡಿ ಆಗಿ ಮಾತಾಡ್ತಾ ಇದ್ರೆ, ನಾನು ಸೀರಿಯಸ್ ಆಗಿ ಮಾತಾಡ್ತಾ ಇದ್ರೆ ಅವ್ರ ಕಾಮಿಡಿ. ಆಯ್ತು ಬಿಡಪ್ಪ, ನೀವೇ ಮಾತಾಡ್ಕೊಳ್ಳಿ. ನಾನು ಸೈಲೆಂಟಾಗಿ ಸೈಡ್ಗೆ ಇದ್ದು ಬಿಡ್ತೀನಿ. ಎಷ್ಟೇ ಆಗಲಿ ನಾನು ಕಬಾಬಲ್ಲಿರೋ ಮೂಳೆ ಅಲ್ವಾ. ಈಗಿದ್ರೆ ನಿಮ್ಗೆ ಒಳ್ಳೇದು. ಮಾತಾಡ್ಕೊಳ್ಳಿ. ಫ್ರೆಂಡ್, ಈಗ ನೀವ್ ಆನ್ಸರ್ ಮಾಡಿ. ಹೇಳಪ್ಪ. ಯಾಕೆ ಮಮ್ಮಿ ತರನೇ ಪ್ರೀತಿ ಮಾಡ್ತೀರಾ? ಮಮ್ಮಿ ತರನೇ ಹಗ್ ಮಾಡ್ತೀರಾ? ಯಾಕೆ? ಯಾಕೆಂದ್ರೆ ಡೇ ಬೈ ಡೇ ನಮ್ಮಿಬ್ಬರದು ಫ್ರೆಂಡ್ಶಿಪ್ ಸ್ಟ್ರಾಂಗ್ ಆಗ್ತಾ ಇದೆ, ನಮ್ಮ ಬಾಂಡಿಂಗ್ ಬೆಳೀತಾ ಇದೆ. ಅದಕ್ಕೆ ಹಂಗಂದ್ರೆ ಓಕೆ. ಸರಿ, ಅದೇ ಖುಷಿಗೆ ಒಂದು ಹಕ್ ಮಾಡ್ಬೋದಲ್ಲ? ನನಗೂ ಅಷ್ಟೇ ಫ್ರೆಂಡ್. ಈಗ ನಿಮ್ನ ನೋಡ್ಬೇಕು, ನಿಮ್ ಜೊತೆ ಮಾತಾಡ್ಬೇಕು ಅಂತ ಅನ್ಸುತ್ತೆ. ಅದಕ್ಕೆ ಈ ಕಡೆನೇ ನೋಡ್ತಾ ಇದ್ದೆ. ನೋಡು ನಮ್ಮ ಫ್ರೆಂಡ್ಶಿಪ್ ಎಷ್ಟು ತಿಕ್ ಆಗ್ತಾ ಇದೆ ಅಂತ. ಹೌದು ಹೌದು. ನಿಮ್ ಮಗ ಸಿಕ್ಕದ್ನಾ? ಸಿಕ್ತಾ? ಹೌದಾ, ನಿಮ್ ಮಗ ಸಿಕ್ಬಣ್ಣ? ನಾನು ಅವನ್ನ ನೋಡ್ಲೇಬೇಕು. ಬನ್ನಿ. ಅಲ್ಲ, ಅದು ಇಷ್ಟೊಂದು ಅರ್ಜೆಂಟ್ ಯಾಕೋ? ಈಗ ಸ್ಕೂಲ್ ಮುಗಿಸ್ಕೊಂಡು ಬಾ, ಸಂಜೆ ಸಿಗು. ಆಗ ಅವನ್ ಯಾರು ಏನು ಫ್ಲಾಶ್ ಬ್ಯಾಕ್ ಪೂರ್ತಿ ಹೇಳ್ಬಿಡ್ತೀನಿ. ಮೇರ ಗೆಳೆಯ, ನೋಡ್ದೇನೋ ಗೊತ್ತಿಲ್ದೇನೆ ನಿಮ್ಮಿಬ್ಬರ ಮಧ್ಯೆ ಎಷ್ಟು ಕೆಮಿಸ್ಟ್ರಿ ಬಿಲ್ಡ್ ಆಗ್ತಿದೆ ಅಂತ. ಇದಕ್ಕೆ ಕಣೋ ಋಣಾನ ಸಂಬಂಧ ಅನ್ನೋದು, ಕರಳು ಬಳ್ಳಿ ಸಂಬಂಧ ಅಂತ ಹೇಳೋದು. ಅಮೃತಧಾರೆ ನನ್ನೊಲವ ಅಮೃತಧಾರೆ.